ಎಸ್ ಕೆಪಿಸಿಸಿ ಸಂವಹನ ವಿಭಾಗದ ಮುಖ್ಯ ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಅವರು ನಮ್ಮ ಜೊತೆಲಿದ್ದಾರೆ. ಅವರನ್ನು ನೇರವಾಗಿ ಮಾತಾಡ್ಸೋಣ. ಸರ್ ನಮಸ್ತೆ. ಸಾಕಷ್ಟು ವಿಚಾರಗಳು ಪ್ರಚಲಿತವಾಗಿ ಒಂದಷ್ಟು ಇದ್ದಾವೆ, ಬಟ್ ಮೊದಲನೇದಾಗಿ ಈಗ ಟ್ರೆಂಡಿಂಗಲ್ಲಿರುವಂಥ ವಿಚಾರ, ನಾನು ಕೂಡ ಕಾಕ್ರೋಚ್ ಅನ್ನುವಂಥ ವೈರಲ್ ವಿಚಾರ ಹರಿದಾಡ್ತಾ ಇದೆ. ಏನು ಕಾಕ್ರೋಚ್ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಹವಾ ಮಾಡ್ತಿದೆ, ಏನು ಹೇಳ್ತೀರಿ ಸರ್? ತಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ದೇಶಾದ್ಯಂತ ಸಹನೆ ಕಟ್ಟೆ ಒಡೆಯುವಂಥ ಕಾಲ ಸಮೀಪ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಕಾಕ್ರೋಚ್ ಜನತಾ ಪಾರ್ಟಿಯದ ಉದಾಹರಣೆ. ಒಬ್ಬರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅತ್ಯುನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿ, ನ್ಯಾಯಮೂರ್ತಿಗಳು ನಮ್ಮ ದೇಶದ ಯುವಕರ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಇದೆಯಲ್ಲ, ಅವರೇ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಕಾಪಾಡುವಂಥ ವ್ಯಕ್ತಿ. ಈಸ್ ಎ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಕಸ್ಟೋಡಿಯನ್ ಆಫ್ ಡೆಮೋಕ್ರಸಿ, ಕಸ್ಟೋಡಿಯನ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್. ಅಂಥವರೇ ಈ ರೀತಿ ರಿಮಾರ್ಕ್ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ರೆ ನ್ಯಾಚುರಲಿ ಯುವಕರಿಗೆ ಒಳಗಡೆ ಕುರಿತಾಯಿತು. ಕಳೆದ 12 ವರ್ಷದಿಂದ BJP ಸರ್ಕಾರ ಏನು ಕೇಂದ್ರದಲ್ಲಿ ದೇಶವನ್ನು ಆಳ್ತಾ ಇದೆ 12 ವರ್ಷಗಳಿಂದ, ಅವರ ಉದ್ದೇಶ ದೇಶವನ್ನು ಆಳುವಂಥದಕ್ಕೆ ಬಂದಿರುವಂಥ ಉದ್ದೇಶವೇ ಬರೀ ಅಧಿಕಾರ ನಡೆಸಬೇಕು, ಅಧಿಕಾರ ನಾವು ಅನುಭವಿಸಬೇಕು, ದುಡ್ಡು ಮಾಡಬೇಕು, ಕೆಲ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅನ್ನುವಂಥದ್ದು ಹಿಂದೆ ನಮ್ಮ ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರೂ ಕೂಡ ಜನಗಳು ಕೇಳಿಸ್ಕೊಳ್ಳುವಂಥ ವ್ಯವಸ್ಥೆ ಇರಲಿಲ್ಲ. ವರ್ಷಕ್ಕೆ 2 ಕೋಟಿ ಯುವಕರಿಗೆ ನಾವು ಜಾಬ್ ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟು 2-3 ಸಾರಿ ಗೆದ್ದರು. ಈಗ ಒಂದು ಕಾಕ್ರೋಚ್ ಥರ ಬಂದು ಜನರ ಮನಸ್ಸನ್ನು ತಿನ್ನುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ದೇಶದಲ್ಲಿ ಅಂತ ಇಂಡೈರೆಕ್ಟಾಗಿ ಚೀಫ್ ಜಸ್ಟಿಸ್ ಅವರೇ ಹೇಳಿದ ಮೇಲೆ ನ್ಯಾಚುರಲಾಗಿ ಅದು ಕಾಕ್ರೋಚ್ ಪಾರ್ಟಿ ಅನ್ನುವಂಥದ್ದು ಒಬ್ಬರು ಬ್ಯಾನರ್ಜಿಯವರೆಲ್ಲೋ ಹೊರಗಡೆ ದೇಶದಲ್ಲಿರುವಂಥವ್ರು ಓಪನ್ ಮಾಡಿದಾಗ 5 ದಿವಸಕ್ಕೆ ಸುಮಾರು 18 ಕೋಟಿ ಯುವಕರು ಅದನ್ನು ಫಾಲೋಅಪ್ ಮಾಡ್ತಾವ್ರೆ ಅಂತಂದರೆ ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ ಯುವ ಜನತೆಗೆ ದೇಶದಲ್ಲಿ ಅನ್ನುವಂಥದ್ದು ಇದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಅವರು ಎದ್ದಿರುವಂಥದ್ದು BJP ಸರ್ಕಾರದ ವಿರುದ್ಧ. BJPಯ ಸರ್ಕಾರ ನಡೆಸ್ತಾ ಇರುವಂಥ ನರೇಂದ್ರ ಮೋದಿಯವರು ನೀಟ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಲೀಕ್ ಆಗಿ ಇಡೀ ದೇಶಾದ್ಯಂತ ಎಕ್ಸಾಮಿನೇಷನ್ನೇ ಕ್ಯಾನ್ಸಲ್ ಮಾಡಿ ಮತ್ತೆ ಮರುಪರೀಕ್ಷೆ ಮಾಡ್ತಾ ಇದ್ದಾರೆ. ಒಂದು 5-6 ಜನ ಯುವಕರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಹೊರದೇಶದಲ್ಲಿ ಹೋಗಿ ಮೆಲೋಡಿ ಚಾಕ್ಲೇಟ್ನ ಕೊಟ್ಟು ರೀಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಅದು ಒಂದು ಕಾರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಆ ಯುವಕರ ಸಂಪೂರ್ಣ ಜೀವನವನ್ನು ಹಾಳು ಮಾಡುವಂಥ ವ್ಯವಸ್ಥೆ ಏನು BJPಯವರು ಇಟ್ಕೊಂಡಾರೆ. ಯಾಕಂದರೆ ಅವ್ರನ್ನ ಇಟ್ಕೊಂಡೇ ಚುನಾವಣೆ ಗೆದ್ದಿರುವಂಥದ್ದು. ಯುವಕರ ಮತವನ್ನು ಪಡೆದೇ BJPಯವರು 3 ಬಾರಿ ಅಧಿಕಾರದಲ್ಲಿರೋದು ಸೆಂಟ್ರಲ್ಲಿ. ಇಡೀ ಎಲ್ಲ ರಾಜ್ಯಗಳಲ್ಲಿ ಇವರು ಈ ಥರ ಸುಳ್ಳು ಹೇಳ್ಕೊಂಡು SIR ಅನ್ನುವಂಥ ಒಂದು ವ್ಯವಸ್ಥೆ, ಕುತಂತ್ರದ ವ್ಯವಸ್ಥೆ ಮೂಲಕ ಚುನಾವಣೆ ಗೆದ್ದುಕೊಂಡು ಇಡೀ ದೇಶದಲ್ಲಿ 28 ರಾಜ್ಯಗಳ ಪೈಕಿ 22 ರಾಜ್ಯಗಳಲ್ಲಿ ಇವರು ಸರ್ಕಾರ ನಡೆಸ್ತವ್ರೆ. ದೇಶದಲ್ಲಿ ಇವರೇ ಪ್ರಧಾನಮಂತ್ರಿಗಳು. ಎಲ್ಲ ಸಂಸ್ಥೆಗಳನ್ನು ಇವರು ಕಂಟ್ರೋಲ್ ತಗೊಂಡು ಡಿಕ್ಟೇಟರ್ಶಿಪ್ ಮಾದರಿಯಲ್ಲಿ ಸರ್ಕಾರ ನಡೆಸ್ತಾ ಇರುವಂಥದ್ದು ಯುವಕರಿಗೆ ಬಹಳ ಆಕ್ರೋಶ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆಂದೋಲನ ಶುರುವಾಗುತ್ತೆ ಅನ್ನುವಂಥದ್ದು ನಾವಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲ ಸರ್, ಈಗ ಈ ಕಾಕ್ರೋಚ್ ಪಾರ್ಟಿ ಬಂತು ಅಂತಂದರೆ ರಾಜಕೀಯ ಪಾರ್ಟಿಗಳನ್ನೇ ತಿಂದಾಕುವಂಥ ಸ್ಥಿತಿ ಇದೆ ಒಂದು. ಅಲ್ಲ ಸರ್, ಈಗ ಪ್ರಸ್ತುತವಾಗಿ ಯುವಕರು ಒಂದು ಕ್ರಾಂತಿಯನ್ನು ಬಯಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ಗೂ ಹೊಡ್ತಾ ಅಲ್ವಾ ಸರ್? ಇಲ್ಲ, ನಾನು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಉದಾಹರಣೆಗೆ ನೀವು ತಮಿಳುನಾಡು ರಾಜಕಾರಣ ತಗೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ವಿಜಯ್ ಸಿನಿಮಾ ಆ್ಯಕ್ಟರ್ಗೆ ಎಲ್ಲ ಯುವಕರು 99% ಯುವಕರು ಮತ್ತು ಮಹಿಳೆಯರು ಸಪೋರ್ಟ್ ಮಾಡೋದ್ರಿಂದ ಸುಮಾರು 107 ಸ್ಥಾನವನ್ನು ಗೆದ್ದರವರು. ಆ ಥರದ ಒಂದು ಆಕ್ರೋಶ ಎಲ್ಲ ನ್ಯಾಷನಲ್ ಪಾರ್ಟಿಗಳ ವಿರುದ್ಧ, ಎಲ್ಲ ರೀಜನಲ್ ಪಾರ್ಟಿಗಳ ವಿರುದ್ಧ ಇದೆ ಎನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ರಾಷ್ಟ್ರೀಯ ಪಕ್ಷಗಳಾಗಿ ಜನಸಾಮಾನ್ಯರಿಗೆ ಏನಾದರೂ ಮಾಡುವಂಥ ದಿಟ್ಟಿನಲ್ಲಿ ಕೆಲಸ ಮಾಡಬೇಕೇ ಹೊರತು ನಿಮ್ಮ ಸ್ವಯಂ ಅಧಿಕಾರಕ್ಕೋಸ್ಕರ ನೀವು ಏನು ಬೇಕಾದರೂ ಮಾಡಿದ್ರೆ ಜನ ಸಹಿಸ್ಕೊತಾರೆ ಸಹಿಸ್ಕೊಳ್ಳಲ್ಲ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಇದಕ್ಕೆಲ್ಲ ಕಾರಣಕರ್ತರು ಪ್ರಮುಖವಾದ ಕಲ್ಪ್ರಿಟ್ಸೇ BJPಯವರು.
ಈ ಲೆವೆಲ್ಗೆ ಇಂಥ ದೊಡ್ಡ ಮಟ್ಟದ ತೊಂದರೆನ ಕೊಡುವಂಥದ್ದು ಎಲ್ಲೂ ಕಂಡಿರಲಿಲ್ಲ. 2 ಕೋಟಿ ಒಂದು ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಎಲ್ಲಿ ಕೊಟ್ಟವ್ರೆ? ಇಡೀ 14 ವರ್ಷದಲ್ಲಿ 2 ಕೋಟಿ ಉದ್ಯೋಗ ಕೊಟ್ಟಿಲ್ವಲ್ಲ ಇವರು. 2 ಲಕ್ಷನ 3 ಲಕ್ಷ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಟ್ಟವ್ರು ಅಷ್ಟೇ. 14 ವರ್ಷಗಳು, 14 × 2 28 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಪಕೋಡ ಮಾರೋದು ಕೂಡ ಒಂದು ಉದ್ಯೋಗ ಅಂತ ಇವ್ರು ಏನು ಹೇಳ್ಕೊಂಡಿದ್ರು. ಆ ಪಕೋಡ ಮಾರೋನು ಗ್ಯಾಸ್ ರೇಟ್ ಜಾಸ್ತಿ ಮಾಡಿಬಿಟ್ಟು ಗ್ಯಾಸ್ ಸಿಗದೆ ರೀತಿಯಲ್ಲಿ ಮಾಡಿ ಅವನು ಅನ್ಎಂಪ್ಲಾಯ್ ಮಾಡಿಬಿಟ್ರಲ್ಲ. ಎಣ್ಣೆನೂ ಹೆಚ್ಚು ಉಪಯೋಗ. ಅದನ್ನೇ ಏನು ಉಪಯೋಗಕ್ಕಾಗ್ದೇನೆ, ಗ್ಯಾಸ್ ಸಿಗದೇನೆ, ಎಣ್ಣೆ ಉಪಯೋಗಕ್ಕಾಗ್ದೇನೆ ಅವನೇನು ಪಕೋಡ ಮಾರ್ಕೊಂಡು ಸೈಡಲ್ಲಿ ಪಾನಿಪುರಿ ಮಾಡ್ಕೊಂಡು ತಿಂತಿದ್ದವನ್ನ ಅವನ್ನ ಜೀವನನೂ ಮುಗಿಸ್ಬಿಟ್ರು. ಓಕೆ. ಆಮೇಲೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಕ್ಕೆ BJPಯನ್ನು ಬೆಂಬಲಿಸಿದೆ ಪತ್ರಕರ್ತರು. ಪತ್ರಕರ್ತರನ್ನ ಆದಿಯಾಗಿ ಕಾಕ್ರೋಚ್ ಅಂತ ಹೇಳೋರಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮೈಂಡ್ ಸೆಟ್ಟು BJPಯವರ ಮೈಂಡ್ ಸೆಟ್ ರೀತಿಯಲ್ಲಿ ಭಾಳ ಸ್ಪಷ್ಟವಾಗಿದೆ.